वाचिकं सर्वमाङ्गल्यम् आधारं चन्द्रताराणि तन्नः सात्विकं शिवम् तन्नः सात्विकं शिवम् तन्नः सात्विकं शिवम् ದಿಲ್ಲಿಯ ಬಡ ಹಕೀಮನ ನಾನು ಕನಸು ಕಂಡೆ. ವಾಯುವ್ಯ ದಿಕ್ಕಿನಿಂದ ಹತ್ತಿರ ಪಡೆಯಲು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಅಕ್ಟೋಬರ್ 1688 ಪರ್ಷಿಯಾದಲ್ಲಿ ಹುಟ್ಟಿದ ನಾದಿರ್ ಶಾ 1747ರಲ್ಲಿ ತನ್ನ ಅಂಗರಕ್ಷಕರಿಂದ ಕೊಲೆಯಾಗಿ ಮಡಿದ. ಗಡಬಡಿಸಿ ನಾಡೆಲ್ಲ ಗಡಬಡಿಸಿ ಗಡಬಡಿಸಿ ಲಕ್ಷಾಂತರ ರಣಹದ್ದುಗಳ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ. ನಾದಿರ್ ಶಾ ಭಾರತಕ್ಕೆ ಬರುವ ಮೊದಲೇ ಭಾರೀ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿರಂತೆ ಎತ್ತುವ ಹಾವು ಹತ್ತಿರಂತೆ ಎತ್ತು ಬಂದವು. ಹಸಿರು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಗೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿರ್ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿ ಬಂದವು. ಅವಕ್ಕೆ ಜನಜೀವನ ಸಂಸ್ಕೃತಿ ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ರೆಕ್ಕೆಗಳ ಹೊಡೆದಳಿಸಿ ಚಳಚಳಿಸಿ ಕಣ್ಣುಗಳ ಚಕಮಕಿಸಿ ಚಕಮಕಿಸಿ ಈ ಒಂದು ತಿನ್ನುವ ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತವೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು ಮೋಸ ಕಂಡು ನಾದಿರ್ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದಿರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿರ್ ಅಸ್ವಸ್ಥನಾದ.
ಇಲ್ಲ ಪ್ರಭು. ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಳ್ಕೊಳ್ಳೋಕೆ ಸ್ವಾಮಿ. ಇಪ್ಪ ಬಡ್ಡಿ ಆಸೆಯಿಂದ ಎಷ್ಟು ಹಣ ಸಹ ಕೊಟ್ಟಿದ್ದೀರಿ. ಇನ್ನೂ ನಾಣ್ಯ ಸಹ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು. ನಿನ್ನ ಹೆಸರೇನು? ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ರಣಹದ್ದೊಂದರ ನೇತೃತ್ವದಲ್ಲಿ ಹಾರಿಬಿಡುತ್ತಿವೆ. ಆದಿಶಾ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ, ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ, ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿನಂತೆ ಎತ್ತುವ ನಾವು, ಹತ್ತಿನಂತೆ ಎತ್ತುವ ನಾವು. ಹಸಿರು ಹಾರಿ ಬರುತ್ತಿದೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಗೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವನ್ನೇರಿ ತಂದವು. ಕಡಲಿನ ದಾಟಿ ಬಂದವು. ಅವಕ್ಕೆ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ರೆಕ್ಕೆಗಳ ಹೊರತಳಿಸಿ ಛಳಚಳಿಸಿ ಕಣ್ಣುಗಳ ಚಕಮಕಿಸಿ ಝಳಮಗಿಸಿ ಈ ಒಂದು ತಿಂಗಳು ಅವಸರದ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತದೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು, ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ. ಇರುವುದರಂತೆ ಭೂಮಿ ಬಂದಾವೋ, ಇರುವುದರಂತೆ ಹುಡುಕಿ ಬಂದಾವೋ. ಲಕ್ಷ್ಮೀ ಮುಗಿಯಿತೆ. ಇಲ್ಲ ಪ್ರಭು. ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಳ್ಕೊಳ್ಳೋಕೆ ಸ್ವಾಮಿ. ಇಪ್ಪ ಬಡ್ಡಿ ಆಸೆಯಿಂದ ಎಷ್ಟು ಹಣ ಸಹ ಕೊಟ್ಟಿದ್ದೀರಿ. ಇನ್ನೂ ನಾಣ್ಯ ಸಹ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ,
ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಮಗೆ ಪ್ರಕಾಶ ನದಿ ಹೇ ಹೇ ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು ನಿನ್ನ ಹೆಸರೇನು ಸರಿನಾ? ನಜೀರ್ ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ಶಿವಪ್ಪ ಕಾಯುತ್ತಂತೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ನನ್ನ ಕುಡಿದು ಬಂದೇನಂತ ಹೇಳ್ತೀವಿ. ಮೊದಲಲ್ಲೇ ಕುಲಕರ್ಣಿ ಕುಂತಾರು, ಅವ್ರ ಮುಂದೆ ಕುಡಿದು ಬಂದೆ ಅಂತ ಹೇಳ್ತೀವಿ. ನಾನು ಪಕ್ಕ ನುಗ್ಗಿಕೆರೆ ಹನುಮಪ್ಪನ ಭಕ್ತದೆ. ಹನುಮಪ್ಪನ ಕೀರ್ತ ಬಿಟ್ರೆ ಯಾರೇ ಯಾಕಿರ್ತಾರೋ ಮುಟ್ಟುದಿಲ್ಲ. ಅದೆಲ್ಲ ಹೇಳ್ಬೇಕಿಲ್ಲ. ಒಂದ್ ಹಾಳು ಬಂದಿಲ್ಲ, ಕರ್ಫ್ಯೂ ಐತಿ. ಹೋಗು ಕಾಫಿ ಮಾಡ್ಕೊಂಬ ಹೋಗು. ನನ್ನ ಹೆಂಡತಿಗೆ ಹಿಂಗ್ ಹೇಳಿದ್ರೆ ಕೇಳೋದಿಲ್ರಿ ಆಕಿ. ಆಕಿ ಪ್ರೀತಿಯಿಂದ ಹೇಳಬೇಕು. ಒಳಗ ಹೋಗಿ ಕಾಫಿ ಮಾಡ್ಕೊಂಬ. ಒಳಗ ಹೋಗಿ ಕಾಫಿ ಮಾಡ್ಕೊಂಬ. ಒಳಗ ಹೋಗಿ ಕಾಫಿ ಮಾಡ್ಕೊಂಬ. ಏ, ಮಂಕ್ಯಾಯ ನಿಮ್ಮವ್ವ. ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಗೆಳತ್ಯಾರ ಗೆಳತ್ಯಾರ. ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಅಂದ್ರೆ ಸುಮ್ಮನೆ ಅಂದ್ರ ಅದು ಹೋತಲ್ ಯಾರ ಬಂದೂಕ ಇಟ್ಟಿದ್ದ ಬಂದೂಕ ಯಾರು ಹೋತದ. ಬಂದೂಕ ಇಲ್ಲ ಮನ್ಯಾಗೆ ಮನೆ ಲಾರಿ ಬೇಕಿ ಆಡಕಂತ ಇದ್ದಿದ್ದಲ್ಲ ಅದೇ ಮತ್ ಬಂದಿ ಮನ್ಯಾಗೆ ಇಲ್ಲ. ಏ ನೋಡಕತ್ತಿ ಹೋಗ ಹೋಗ. ಹೋಗ್ತೇನೆ ಶಂಕರಿತ ಬಂಧನ ತೀರ್ತದೋ. ಹೌದು ಮನ್ಯಾಗ ಹುಲಿ ಊರಾಗಿಲಿ ಮತ್ತೇನು ಹಾಕಿ ಹೇಳಿ ಹೋಗ. ಹೋಗ್ತೇನೆ. ನಮ್ಮಪ್ಪಾಗ ಸಣ್ಣವಿದ್ದಾಗ ಹೇಳ್ತಿದ್ರಿ, ಏ ಮಂಗ್ಯಾನ್ ಮಕ್ಕಳ ಕಪ್ಪಿಗೆ ಕಲ್ಲ ಹೋಗಿ ಬ್ಯಾಡ್ಲಿ, ಮೂಕ ಹೆಂಡತಿ ಸಿಗ್ತಾಳು ಅಂತ. ಯಾಕರ ಅವ ಕಲ್ ಹೋಗಿಲ್ಲ ಏನೋ. ಸರ ನನ್ನ ಮದುವೆ ಆಗಕತ್ತಾಗ ದೊಡ್ಡ ಸ್ಟೋರಿ ಐತಿ. ನಮ್ಮಪ್ಪ ಅವ್ವ ಈ ಹೆಣ್ಣ ನೋಡಾಕ ಹೋಗೋ ವಿಷಯ ಮಾತಾಡಕತ್ತಾಗ ಎಲೆಕ್ಷನ್ ಯಾರು ಟಿಕೆಟ್ ಸಿಕ್ಕೋದು ಖುಷಿ ಆಗಿತ್ತು. ನೀನು ಹೆಣ್ಣ ನೋಡಾಕ ಹೋದ್ವಿ, ಎಮ್ಮೆಲ್ಲೆ ಆದಷ್ಟು ಖುಷಿ ಆಯ್ತು. ನೀನು ತಾಳಿ ಕಟ್ಬೇಕು, ಯಪ್ಪ ರಾಜ್ಯದ ಸಿಎಂ ಆದಷ್ಟು ಖುಷಿ ಆಯ್ತು. ಮದುವೆ ಆದ್ಮೇಲೆ ಇಡೀ ದೇಶದ ಪ್ರಧಾನ ಮಂತ್ರಿ ಆದಷ್ಟು ಖುಷಿ ಆಯ್ತು. ಅದ ಮದುವೆ ಆದ 2 ವರ್ಷಕ್ಕೆ ಯಾವ್ದೋ ಹಗರಣದಾಗ ಸಿಕ್ಕೊಂಡು ಜೈಲಿಗೆ ಹೋದಂಗಾತ್ರಿ ನನ್ನ ಬಾಳೆ. ಯವ್ವ ಈಗಿನ ಸಮಾನ ಹೆಂಗಾಗ್ಬಿಟ್ಟೈತಂದ್ರೆ ವೈಫೈ ಮಾತ್ರ ಇರಬೇಕು. ಹೊಟ್ಟೆ ಇಟ್ಟಿಲ್ಲ ಅಂದ್ರೆ
ಅಲ್ಲಿ ಮ್ಯಾಗ ನಿಮ್ಮ ಅವ್ವ ಸಾಮಿ 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 ಅಂದ್ರೆ ತಕ್ಕತೈ ಕುಡ್ಯಾಕತ್ತಾಳ ಹೋಗಿ ನೋಡ್ತಾನೆ. ಓ ನಾನು ಹೋಗ್ತೇನೆ ನಿನ್ನ ಕಾಟಕ್ ಮೇಲೆ ಇರೋಂಗಿಲ್ಲ. ನಾನು ಅಲ್ಲಿ ಹೋಗಿ ನಿಮ್ಮ ಅವ್ವ ಜೊತೆ ಅಂತವ ಡ್ಯಾನ್ಸ್ ಮಾಡ್ತೀನಿ ಹೋಗಿ. ತೊಳಿಬೇಕಾ ಕಾಯಕವೇ ಕೈಲಾಸ. ನಡಿ. ಮಮ್ಮಿ ನಂಗ ಒಂದ ಕ್ವಶನ್ ಐತಿ ಕೇಳ್ತಾ. ಒಂದ್ ಊರಾಗ ಮೂಕ್ ಇರ್ತಾನು ಇನ್ನೊಬ್ಬ ಕುರುಡ್ ಇರ್ತಾನು. ಈ ಮೂಗಗ ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು? ವೆರಿ ಸಿಂಪಲ್. ಕೇಳ್ತಾನು. ಮತ್ ಈ ಕುರುಡು ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು? ಮಮ್ಮಿ ನೀನು ದಡ್ಡದಿ ಕುರುಡುಗ ಬಾಯಿ ಇರ್ತೈತಿ ಕತ್ತಿ ಕೊಡದ್ ಕೇಳ್ತಾನು. ಊರು ಸಭೆಯಲ್ಲಿ ಎಲ್ಲಿ ಕೇಳಿದ್ರ ಅದೇನೋ ಅಂತಾರಲ್ಲ, ಸುಡು ಸುಡು ಕೆಂಡ ತಗೊಂಡದೆಲ್ಲೋ ಇಟ್ಕೊಂಡ. ಬಾ ಲೆಟ್ಸ್ ಗೋ. ತೆಗಿಬಾರ್ಲಿ ಆಗ್ತೈತಿಲ್ಲ. ಚಂದ ಕಾಣಕತ್ತೀನ್ರಿ. ಅಯ್ಯೋ ನನ್ ಗಂಡ ಕಿವಿಸ್ಬೇಕಾರ ಅವ್ರು ತಗ್ಯಾವ ಅಂದ್ರೆ ಕಿವಿ ಕೇಳಿಸೋದಿಲ್ಲ. ಇಷ್ಟೊತ್ತಿಂದ ಗಾಡಿ ಕುದ್ಕೊಂಡು ಮೈ ಕೈ ಎಲ್ಲ ನೋವು ಮಾಡ್ಕೊಂಡೆ. ತಮ್ಮ ಅಕ್ಕನ್ ಸಾಯ್. ಯಾರ್ ಸತ್ರ? ಅದು ಬ್ಯಾರೆನ ಐತಿ. ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ನಾ ಇವತ್ ಚಂದ ಕಾಣಕತ್ತೇನ್ರಿ. ಬಾರಿ ಫಸ್ಟ್ ಕ್ಲಾಸ್. ಅರಳಿತು ಮುದುಡಿದ ತಾವರೆ ಅರಳಿತು. ಸೆಕೆಂಡ್ ಕ್ಲಾಸ್. ಥರ್ಡ್ ಕ್ಲಾಸ್. ನಿಮಗ್ ಟೇಸ್ಟ್ ಅನ್ನೋದೇ ಇಲ್ಲ. ವೇಸ್ಟ್ ಫೆಲೋ. ಮೊದಲು ಎಷ್ಟು ಚಂದ ಕಾಣ್ತೀಯ ಅಂತಿದ್ರಿ. ಎಕ್ಸಾಮ್ ಬರೆದ ಮ್ಯಾಗ ಯಾವ ಓದ್ತಾನೆ? ಮತ್ತೆ ನೀನು ಹಿಂಗ್ ಹಿಡ್ಕೊಂಡ ಮಾಡಾತಿದ್ಯಲ್ಲ ನಾನು ಲಪ್ಪ ಹೊಡಿತಾನಂತ ಮಾಡಿ. ಇನ್ನು ಮಾರಿ ಅಡ್ಮಾನ್ ಹಾಕ್ಲಿ. ಇದ್ರ ಗುರಿಗೆ ಹೋಗೋ ಮಟ ಇದಕ್ಕೆ ಸೆಲ್ಫಿನೂ ಗೊತ್ತಾಗಂಗಿಲ್ಲ, ಕುಲ್ಫಿನೂ ಗೊತ್ತಾಗಂಗಿಲ್ಲ. ಸೆಲ್ಫಿ ಈ ಹುಡುಗಿಯಾರು ಮಂಗ್ಯಾಗಕ್ಕೆ ಮುಂದೆ ಮಾಡ್ತಾರ ಸೆಲ್ಫಿ ಹೊಡ್ಕೊತಾವ. ಅದನ್ನ ಫೇಸ್ಬುಕ್ಕಿಗೆ ವಾಟ್ಸಪ್ಪಿಗೆ ಅಪ್ಲೋಡ್ ಮಾಡ್ತಾವ. ಆ ಮಂಗ್ಯಾನ ಅಂತ ಮುಂದೆ ನೋಡಿ ಈ ಹೆಂಗ್ ಹುಡುಗರು ಮಂಗ್ಯ ಆಗ್ತಾವ ಸೆಲ್ಫಿ ಆಗ್ತೈತಿ. ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ನನ್ನ ಫ್ರಾಕ್ ಕೊಡಿಸ್ರಿ. ಯಾಕ್ರಿ ಅದು ಬಾಯ್ ಕಂಫರ್ಟ್ ಆಗಿರ್ರಿ. ಜಾಡಿ ಸ್ವದಿಲಿರಿ. ಸೀರೆ ಉಟ್ಕೊಂಡ್ರೆ ಚಂದ ಕಾಂತಿ ಸೀರೆನ ಉಟ್ಲ ಯಾಕಂತ ಬಂದ್ಬಿಟ್ರಿ ಎಲ್ಲಾರು ಮಾಡ್ತಾರ. ಮದ್ವೆ ಆಗೋಕಿನ ಮೊದ್ಲು ಬ್ಯಾಟ್ ಆಡೋದು ತೋರ್ಸಿ ಸಿನಿಮಾ 3 ಸತಿ ತೋರಿಸ್ತಿದ್ರಿ. ವಾರ ಪಾನಿಪುರಿ ಕೊಡಿಸ್ತಿದ್ರಿ, ಸೀರೆನೂ ಕೊಡಿಸ್ತಿದ್ರಿ. ಆದ್ರೆ ಈಗ ಒಂದು ಫ್ರಾಕ್ ಕೊಡಿಸಂದ್ರೆ ಹೆಂಗ್ ಮಾಡ್ತೀರಿ? ಎಲೆಕ್ಷನ್ ಮುಗಿದ್ಮೇಲೆ ಅವರ ಪ್ರಚಾರ ಮಾಡ್ತಾರೆ. ಅದೆಲ್ಲ ಹೋಲಿ ಬಿಡ್ರಿ. ಅಲ್ಲೇನ್ ಮಾಡಕತ್ತೀರಿ? ನಾ ಈಗಾರ ಕರ್ಸಿ ಹೊಸೇನೆ. ಎಕ್ಸೈಸ್ ಮಾಡಾಕಿದ್ದು ಎಕ್ಸೈಸ್
ಜೋಪಾನ ನಡೆಸಿ ದಿನಾಂಕ ಮಾಡ್ಕೊಂಡ್ಬರ್ಲಿ ಅಂತ ಕೇಳೋದು ನಾನು. ಯಪ್ಪ, ಬೇ ಚಿನ್ನ, ನಿನಗೇನ್ ಇಷ್ಟ ಅದನ್ನ ಮಾಡ್ಕೊಂಬ ಹೋಗು. ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಹಂಗಾರೆ ಉಪ್ಪಿಟ್ಟು ಮಾಡ್ಕೊಂಬ. ಉಪ್ಪಿಟ್ಟವ ಖಾಲಿ ಆಗೈತಿ. ಯಾವಾಗ ಖಾಲಿ ಅಂತ? ಹಂಗಾರೆ ಅವಲಕ್ಕಿ ಮಾಡ್ಕೊಂಬ. ಅವಲಕ್ಕಿ ಖುಷಿ ಆಗ್ತೇವ್ರಿ. ಹಂಗಾರೆ ಕಸ 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 ಉಳ್ಳಾಗಡ್ಡಿ ಹೆಚ್ಚಿ ಉತ್ತಪ್ಪ ಮಾಡ್ಕೊಂಬ. ಈ ಉಳ್ಳಾಗಡ್ಡಿ ರೀ, ಮೊನ್ನೆ ನಮ್ಮ ಮನೆಗೆ ಅಶ್ವಿನಿ ಅಂತಿ ಬಂದಿದ್ರ ಉಳ್ಳಾಗಡ್ಡಿ ಕೇಳಾಕ. ಅದಕ್ಕ ನಾ ಇದ್ದು ಬಿದ್ದಿದ್ದೆಲ್ಲ ಉಳ್ಳಾಗಡ್ಡಿ ತಗೊಂಡ ಬ್ಯಾಂಕಿನಾಗ ಹೋಗಿಟ್ ಬಂದೇರಿ. ಯಾಕೆ ಇಟ್ಕೊಂಡಿ? ವೆರಿ ಗುಡ್ ವೆರಿ ಗುಡ್. ಬಹಳ ಶಾಣೆಯಾಗಿ. ಮೊದಲೆಲ್ಲ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಕಣ್ಣಾಗ ನೀರು ಬರ್ತಿತ್ತು. ಆದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಕೇಳಿದವ್ರನ್ನ ಎಲ್ಲಾ ಕಡೆಯಿಂದ ನೀರು ಹಿಡಿತಿದ್ದಿ. ಹೌದಾ ರೀ, ಅದೆಲ್ಲ ಹೋಗ್ಲಿ ಬಿಡ್ರಿ. ನಿಮ್ಮ ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿಲ್ಲ. ದೂರ ನಿಂತು ಪಲಾವ್ ಮಾಡ್ಕೊಂಬ. ಅದು ಪಲಾವ್ಗೆ ಆಲೂಗಡ್ಡಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಯಪ್ಪ. ಪೀಸು, ಗಜ್ಜರಿ ಆ. ಇವೆಲ್ಲ ಹಾಕೊಂಡು ತಗೊಂಡ್ಬರ್ಬೇಕಂದ್ರೆ ಖಾಲಿ ಆಗ್ಯಾವ. ಯಾವ್ಯಾವು ಅಂತ ಅಮ್ಮಾಜಿ ಸಟಕ್ಲಿ ಮೊನ್ನೆ 500 ರೂಪಾಯಿ ಕೊಟ್ಟಿದ್ದೀರ, ಏನ್ ಮಾಡಿಲ್ಲ ಅವ್ನ? ಹಾಲು ಜಾಸ್ತಿ ಉಕ್ತಿದ್ರದು ಮನಿ ಅಲ್ಲ, ಹೆಣ್ಣ ಜಾಸ್ತಿ ಮಾತಾಡಿದ್ರದು ಮನಿ ಅಲ್ಲ ಅನ್ನಂಗ ಒಟ್ಟ 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 ಹಚ್ಚಿ ಗಾಲ. ನಾ ಹೇಳಿದ್ದು ಆ 500 ರೂಪಾಯಿ ಎಲ್ಲಿ ಹೋದು ಅಂತಂದ್ರ ಆ 500 ರೂಪಾಯಿ ಕಡಿಮೆ ಆದ್ವಲ್ಲ ಅಂತ. ಬಂಗಾರದ ಡಬರಿ, ಡಬರಿ ಅಲ್ಲ ಬಂಗಾರದ ಗಿಂಡಿ, ಪತಿಯೇ ಪರದೇಶಿ. ಮಂಗ್ಯ ಹಳೆ ಮಂಗ್ಯ, ಪತಿಯೇ ಪರದೇಶಿ ಅಲ್ಲ, ಪತಿಯೇ ಪರದೇವ. ಅದ ಯಾವ್ದೋ ಅಂತ ಯವ್ವ. ಅಲ್ಲಲ್ಲ ದೇವ ದೇವ ಪತಿಯೇ ದೇವರು, ಪತಿಯೇ ದೇವರು, ಪತಿಯೇ ದೇವರು, ಪತಿಯೇ ದೇವರು, ಪತಿಯೇ ದೇವರು, ಪತಿಯೇ ದೇವರು ಅಂತಾವು ಒಂದು ನಾಯಿ ಒಳಗೆ ಹೊಡಿತಾವು. ಅದೆಲ್ಲ ಹೋಗ್ಲಿ ಬಿಡ್ರಿ. ನಿಮಗ್ ತಿನ್ನಾಕ ಏನ್ ಮಾಡ್ಕೊಂಡ್ ತಡಿ ಚಪ್ಪಲ್ ತರ್ತಾರೆ, ಚಪ್ಪಲ್ ಹೊಡೆದ್ಬಿಡ, ಹೊಡೆದ್ಬಿಡ ಪತಿಯೇ ದೇವರು. ಅಲ್ಲಿಲ್ಲ ಕಡ್ಲಿಲ್ಲ, ಕಡ್ಲಿದ್ರೆ ಹಾಲಿಲ್ಲ, ಹಂಗಾಗೈತೆ ನನ್ನ ಬಾಳೆ. ಏನು ತಿನ್ನಾಕ ಮಾಡಕ್ ಬರೋದು ಬೇಡ. ಸರಿ ನೀರು ತಗೊಂಡು ಸರಿ ಅತ್ತ ಒಂದ್ ಸರ್ಗಿ ಮಾಡಿ ಅದು ಮಾಡಿ
ಎಲ್ಲೆಲ್ಲೋ ಇದ್ದಾವು ಹೆಂಗೆಲ್ಲ ಆಗ್ಬಿಡ್ತಾವ. ಈ ಲೇಡಿನ ಕಟ್ಕೊಂಡಾಗಿಂದ ನನ್ನ ಬಾಳೆ ಬ್ಲ್ಯಾಕ್ ಸಿಡಿ ಆಗೈತ್ರಿ, ಬ್ಲ್ಯಾಕ್ ಸಿಡಿ ಆಗೈತಿ. ಈ ಸನ್ಯಾಸಿಗೂ ಮತ್ತು ಸಂಸಾರಿಗೂ ಏನ್ ವ್ಯತ್ಯಾಸ ಬರ್ತದೆ? ಹುಲಿ ಚರ್ಮದ ಮ್ಯಾಗ ಮಕ್ಕೊಳವ ಸನ್ಯಾಸಿ, ಹುಲಿ ಜೊತಿನ ಮಕ್ಕೊಳವ ಸಂಸಾರಿ. ಈ ಮದ್ವೆ ಆಗೋಕ್ಕಿಂತ ಲವ್ ಮಾಡ್ಕೊಂತ ಅಡ್ಡಾಡೋದ ಬಾಳ ಬೆಸ್ಟ್. ಈ ಲವ್ ಮಾಡೋದಂದ್ರ ಗೌರ್ಮೆಂಟ್ ಬಸ್ನ್ಯಾಗ ಹತ್ತದಂಗ, ಅದೇ ಈ ಮದ್ವೆ ಆಗೋದಂದ್ರ ಏರೋಪ್ಲೇನ್ಯಾಗ ಹತ್ತದಂಗ. ಬ್ಯಾಸ್ರಾದ್ರ ಗೌರ್ಮೆಂಟ್ ಬಸ್ ಇಂದ ಇಳಿಬಹುದು. ಏರೋಪ್ಲೇನ್ ಇಂದ ಇಳಿಯಾಕ ಆಗೋದಿಲ್ಲ. ಎಷ್ಟು ದಿನ ಹೆಲ್ಮೆಟ್ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡಬೇಕು, ಅಂದ್ರೆ ಸೇಫ್ ಕೊಡ್ತೇವೆ. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ. ಡ್ಯಾಡಿ, ಓದಾಕ ಪೇಪರ್ ಕೊಡ್ರಿ. ಇಷ್ಟೋ ತನಕ ಆಗಿ ತೆಗಿತೀನಿ. ಈಗ ಒಬ್ಬನೇ ಎಲ್ಲ ಬಿಟ್ಕೊಂಡು ಹೋಗಲಿ ಅಪ್ಪ ಹೋದ್ರೆ. ಡ್ಯಾಡಿ, ಯಾಕೆ ಮಾಡ್ತೀನಿ ಡ್ಯಾಡಿ? ಬಂದಿದ್ದೆ ಹೋಗರ್ಲೆ. ನಿನ್ ಕಡೆ ಯಾವಾಗಲೇ ಪೇಪರ್ ಡ್ಯಾಡಿ, ನಮ್ ಗಿರಿನಿ ಆಗಾಗ ಲೀಕೇಜ್ ಆಗ್ತಿದ್ದಲ್ಲ, ಅದಕ್ಕೆ ಸೇಫ್ಟಿಗೆ ತಿಳ್ಕೊಂಡಿರಿ. ಆಪತ್ತಿನಾದವನೇ ಬಾಂಧವ, ಕೈಯಿಂದ ಬಾಂಧವ ಇದ್ದಂಗೆ. ಕರ್ಯಾಕ್ ನೀನಾ ಬರ್ಬೇಕ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಭಾರತ ದೇಶದಾಗ ಯಾವಾಗಲೇ ಕರ್ನಾಟಕ ನಾಪತ್ತೆ ಅದು. ಈ ಕೊರೋನಾ ಬಂದೈತಲ್ಲ, ಅವಾಗ ನಮ್ ಕರ್ನಾಟಕ ಮ್ಯಾಪ್ ಸಾಲ್ವ್ ಆಗೈತಿ. ಸಣ್ಣದಾಗೈತಿ. ನಿಂದು ಜನರೇಟರ್ ದೊಡ್ಡದೈತಿ ಬಿಡ್ಲೆ. ಎಷ್ಟ ಅಂದ್ರು ನಿನ್ನ ಮಗ ಅಲ್ಲ. SSLC ಫೇಲ್ ಆದ ಹುಡುಗಿ ನೀನಿಗೆ ಶರಣು. ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅಮ್ಮ ನಿನ್ನ ತೋಳಿನಲ್ಲಿ, ನಮ್ಮ ಅಣ್ಣ ಗಟ್ಟರಿನಲ್ಲಿ. ಹನಿ ಹನಿ ಕೂಡಿದರೆ ಹಳ್ಳ. ನಿಮ್ಮಪ್ಪ ಕಾಯಿ ತಿಂಗಳಲ್ಲಿ ನಾಶವಾಗುತ್ತಿದೆ. ಕೇವಲ 3 ತಿಂಗಳಲ್ಲಿ ನಿಮಗೆಲ್ಲ ನಿಮ್ಮ ದೇಶದ ಮನೆ, ಭೂಮಿ, ಹೂವು, ಹಕ್ಕಿಗಳೆಲ್ಲ ಮರೆತು ಹೋಗುತ್ತಿರುವಂತಿದೆ. ಆದ್ದರಿಂದ ಈ 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಒಂದು, ನಾವು ಇಲ್ಲಿಗೆ ಬಂದ ಕೆಲಸ ಮುಗಿದ ಮೇಲೆ ಇನ್ನೂ ಯಾಕೆ ಇಲ್ಲಿದ್ದೇವೆ? 2, ನಾವು ಹೇಳಿದೊಡನೆ ನೀವಿಲ್ಲಿಂದ ಹೊರಡಲು ಸಿದ್ಧವಿದ್ದೀರೋ? ಇದು ಬಗೆಹರಿಯದ ಪ್ರಶ್ನೆ. ಕೇಳಿ ಮೂರ್ಖರಿಗೆ ಹಿಂದೂಸ್ಥಾನಕ್ಕೆ ಬಂದ ಮೇಲೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಪರ್ವತದಂತೆ, ನದಿಗಳಂತೆ, ಕಡೆಗೆ ಮಂಜಿನಂತೆ ಆಗಿ ಪ್ರಶ್ನೆಯೇ ಇಲ್ಲ ಅನ್ನಿಸಿಬಿಡುತ್ತದೆ. ಸುಳ್ಳು ನಿಜದಂತೆ, ನಿಜ ಸುಳ್ಳಿನಂತೆ ಆಗ್ತದೆ. ಪೃಥ್ವಿ, ನಿಮ್ಮ ಹುಡುಗರ ಪರ ಬಗ್ಗೆ ಹೇಳ್ತಿದ್ರಲ್ಲ ರವಿ, ಸುಲೇಮಾನ್ ತಂದೆ ಬಗ್ಗೆ ನೋಡಿದ್ದೇನೆ. ನಿಮ್ಮ ಅಡುಗೆ ಹೌದು, ಅವರೇ ತುಂಬಾನೇ ಹತ್ತಿರ ಹುಡುಗ, ಆದ್ರೆ ತುಂಬಾ ಬುಕ್ಕಲು. ರಾತ್ರಿ ಹೊರಗೆ ಕಾಲಿಟ್ಟಿದ್ದೆ. ಒಂದು ದಿನ ನಾವು ತಮ್ಮೊಂದಿಗೆ ದಿಲ್ಲಿಯ ಉರ್ದು ಬಜಾರ್ನಲ್ಲಿ ನಮ್ಮ ಸೇನೆ ತುಕಡಿ ಪರೀಕ್ಷಿಸಲು ಹೋದಾಗ ತಮಗೆ ಹಿಂದೂಸ್ತಾನ ಹುಡುಗರೊಂದಿಗೆ ಶಿಕಾರಿಗೆ ಹೋದ. ಸಂಜೆ ಬಂದಾಗ ಅವರ ಧ್ವನಿ, ನಡಿಗೆಯ ಶೈಲಿಯ ಬದಲಾಗಿದೆ. ಒಂದು ಥರ ಖಂಡಸ್ಥನ ಬಂದಿತ್ತು. ಈ ಬಗ್ಗೆ ವಿಚಾರಿಸಿದೆ. ಏನಾಗಿತ್ತೆಂದ್ರೆ, ಹಿಂದೂಸ್ತಾನಿ ಹುಡುಗರವರ ಸೇವೆ ಮಾಡಿ ಮಾಡಿ ಮಾತನಾಡಿ ಅನುಭವಿಸಿ ಅವನು ಜುಜುಬಿ ಶಿಕಾರಿ ಕೊಂಡಾಡಿ ತಮಗೆ ದೊಡ್ಡ ವೀರಾಧಿರಾಗಿದ್ದ.
ಈಗ ಹೇಳಿದ್ದಾರೆ ಆಮೇಲೆ ಹೇಳ್ತೇನೆ. ಅಡುಗೆ ಮನೆಯಲ್ಲಿ ಅವರನ್ನು ಇಡುವುದು ಸಾಧ್ಯವಾಗಲಿಲ್ಲ. ಅಂಗರಕ್ಷಕನನ್ನಾಗಿ ಆಮೇಲೆ ಸೈನಿಕನಾದ ದಿಲ್ಲಿಯ ಜನರನ್ನು ನಾವು ಶಿಕ್ಷಿಸಿದಾಗ ತನ್ವೀರ್ ಅತ್ಯಂತ ಹೆಚ್ಚು ಜನರನ್ನು ಕತ್ತರಿಸಿದ್ದಾರೆ. ಹತೋಟಿ ತಪ್ಪಬಹುದು. ಮೊನ್ನೆ ನಾವು ಇಕ್ಕಬೇಕಾಗಿ ಉಳಿದಾನೆ ವ್ಯಭಿಚಾರ ಮಾಡ್ತಾರೆ. ತನ್ನ ಖಡ್ಗದ ಹರಿತ ಪರೀಕ್ಷಿಸುವುದಕ್ಕಾಗಿಯೇ ಜನರನ್ನು ಕೊಂದ. ಈ ವಿಚಾರ ಕೇಳಿದಂತೆಲ್ಲ ನಮಗೆ ಇಲ್ಲಿಯ ಬದುಕಿನ ನಿಗೂಢ ಆಶ್ಚರ್ಯವೆನಿಸುತ್ತೆ. ಮೊನ್ನೆ ನಮಗೆ ಬೆಕ್ಕು ನೋಡಬೇಕು ಅಂತ ಆಸೆ ಆಯಿತು. ನಾವು ಬೆಕ್ಕಿಗಾಗಿ ಹೇಳಿ ಕಳಿಸಿದೆವು. ರಾಜ ಕಳಿಸಿದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ಅವರು ಬೆಕ್ಕಿಗೆ ಒಂದು ಹುಡುಗಿ ಕಳಿಸಿದ್ದಾರೆ. ನಾವು ಅದರಿಂದ ಅವಮಾನಿತರಾಗಲಿಲ್ಲ. ಯಾಕೆಂದರೆ ನಾದಿರ್ಶಾನಂಥ ಮಹಾನ್ ಚಕ್ರವರ್ತಿ ಕೇವಲ ಬೆಕ್ಕಿಗಾಗಿ ಹೇಳಿ ಕಳಿಸಲಾರದು ಎಂದು ಅವನ ಕಲ್ಪನೆ. ಈ ದೇಶದಲ್ಲಿ ಬೆಕ್ಕು ಬೇಕೆಂದರೆ ಹುಡುಗಿ ಕಳಿಸುತ್ತಾರೆ, ತೈಲ ಬೇಕೆಂದರೆ ಬೇಕಾದ ಮತ್ತೆ ಕಳಿಸುತ್ತಾರೆ. ಅಷ್ಟೇ ಅಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. 100 ಜಾತಗಳಿಂದ ತಮ್ಮ ದೊರೆಯನ್ನು ಮಸಾಲ ನಡೆಸುತ್ತಾರೆ. ಇವರನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯುವುದಿಲ್ಲ. ನಾವು ಇಲ್ಲೇ ಇದ್ದು ಬಿಡಬೇಕು. ಪರ್ಷಿಯಾಗೆ ಹಿಂದಿರುಗಬೇಕು. ಗೊತ್ತಾಗ್ತಿಲ್ಲ. ನಮ್ಮ ದೇಹ ಭೂಕಂಪಕ್ಕೆ ಸಿಕ್ಕ ಹಾಗೆ ನಡೀತಾ ಇದೆ. ಇಲ್ಲಕ್ಕೆ ಬಂದೆ. ದೊರೆ ಕರೆದಂತೆ ಕೇಳಿಸಿತು. ಕರೆದದ್ದು ನಿಜ. ನಿನ್ನ ಬಗ್ಗೆ ಲಕ್ಷ್ಮಿ ಈಗ ತಾನೇ ಹೇಳ್ತಿದ್ರು. ದೊರೆ, ತಪ್ಪು ತಿಳಿಯಬೇಡಿ. ನಮ್ಮೊಂದಿಗೆ ಸರ್ವಶಕ್ತ ಅಲ್ಲಾಹ್ ಹೋಗಿದ್ದಾನೆ. ಇಲ್ಲಿಗೆ ಬಂದಾಗಿನಿಂದ ತೆರಳುವುದಕ್ಕಾಗಿ ಗೆದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀನಿ. ಇಲ್ಲಿ ಎಲ್ಲ ದಿಗ್ಭ್ರಮೆ ಕಗ್ಗತ್ತಲು. ಕತ್ತಿಯ ಹಲವು ತುಕ್ಕು ಹಿಡಿಯಲು ಬಿಡಕೂಡದು. ನಯವಂಚಕರಾಗ್ತಾರೆ. ಕತ್ತರಿಸುತ್ತಾ ಹೋದರೆ ಮಾತ್ರ ಎಲ್ಲ ಸ್ಪಷ್ಟವಾಗಿ ತೋರುತ್ತದೆ. ಹಿಂದೂಸ್ತಾನದ ಗಾಳಿ ಆಗಿದೆ. ಇಲ್ಲಿ ಎಲ್ಲ ಕಣ್ಣು ಕಟ್ಟು ಯಕ್ಷಿಣಿ. ಅದರಿಂದ ನಾವು ಓಡುವುದಾಗಬಹುದು. ನಿನ್ನ ಮಾತು ಅರ್ಥವಾಗುತ್ತಿಲ್ಲ. ನನ್ನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಇಂಥ ಮಾತುಗಳ ಅಗತ್ಯವೇ ಬೀಳುವುದಿಲ್ಲ. ಇನ್ನು ಹೋಗು. ಮತ್ತೊಂದು ಮಾತು, ನೀನು ಹೋಗು. ವಿಚಿತ್ರ ಹುಡುಗ. ದೊರೆಗಳು ಅವರ ಉತ್ತರಕ್ಕಾಗಿ ನನ್ನನ್ನು ಕ್ಷಮಿಸಿದೆ. ನಮಗದು ಉದ್ಧತನ ಅನ್ನಿಸಲೇ ಇಲ್ಲ. ಈ ಮೂರ್ಖನ ಮಸ್ಕರಿ ನೋಡಿ ಗೊತ್ತಾ? ಇವನು ಸಾಧಕ. ಇವನಂತೆ ಇನ್ನೊಬ್ಬ ಕಳ್ಳದಿವಾದ ನಿಜಾಮ ಮೂಲಕ. ಇವರಿಬ್ಬರು ದೊರೆ ನಜೀರುದ್ದೀನ್ ಶಾನ ದ್ವಾರ ರಂಗೋಲಿ ಕೆಳಗೆ ನುಸಿಯಬಲ್ಲ ಮಾಯಾವಿಗಳು. ಇವರಿಬ್ಬರು ನಮಗೆ ಕಾಗದ ಬರೆದು ದಂಡಕ್ಕೆ ಬಂದು ದೊರೆ ನಜೀರುದ್ದೀನ್ ಶಾನನ್ನ ಕೆಳಗಿಳಿಸಿ ಅಂತ ಕೇಳಿಕೊಂಡರು. ಏಕೆ ಅಂತ ಗೊತ್ತಾಗ್ತೇವೆ. ನಮಗೆ ಸಲ್ಲಬೇಕಾದ ಹಣ ಒಪ್ಪಿಸಿ ಅಂದಿದ್ದೇವೆ. ಆದರೆ ಈಗ ನಮ್ಮನ್ನ ಪರೀಕ್ಷಿಸಲು ಬಂದಿದ್ದಾರೆ. ನಮ್ಮ ತಾಳ್ಮೆ, ಧೈರ್ಯ, ಕಾಯಿಲೆ ಎಲ್ಲ ಪರೀಕ್ಷಿಸಲು ಬಂದಿದ್ದಾರೆ. ಬರಬೇಕು. ಉಡಾಡುವ ಕನಸಿ. ಮನೆ ಕಡೆ ಎಲ್ಲರೂ ಸೌಖ್ಯವೇ. ದೊರೆ ನಜೀರುದ್ದೀನ್ ಶಾ ವಾಸಿಕಂ ಸರ್ವಮಾಂಗಲ್ಯಂ
आहार्यं चन्द्रताराणि तन्नः सात्विकं शिवम् तन्नः सात्विकं शिवम् तन्नः सात्विकं शिवम् ದೂರದಿಂದ ಹಾರಿ ಬಂದವು ಮಾರಿ ಮಾರಿ ಮಾರಿಯಂತೆ ಎರಗಿ ಬಂದವು ಇಲ್ಲಿಯ ಬಡ ಹಕೀಮನ ನಾನು ಕನಸು ಕಂಡೆ. ವಾಯುವ್ಯ ದಿಕ್ಕಿನಿಂದ ಹತ್ತಿರ ಪಡೆಯಲು ಹಿಂದೂಸ್ತಾನದ ಕಡೆಗೆ ಭಯಂಕರ ಸದ್ದು ಮಾಡುತ್ತಾ ಹಾರಿ ಬರುತ್ತಿರುವುದನ್ನು ಕಂಡೆ. ಅಕ್ಟೋಬರ್ 1678 ಪರ್ಷಿಯಾದಲ್ಲಿ ಹುಟ್ಟಿದ ನಾದಿರ್ ಶಾ 1747ರಲ್ಲಿ ತನ್ನ ಅಂಗರಕ್ಷಕರಿಂದ ಕೊಲೆಯಾಗಿ ಮಡಿದ. ಗಡಬಡಿಸಿ ನಾಡೆಲ್ಲ ಕಳವಳಿಸಿ ಗಡಬಡಿಸಿ ಲಕ್ಷಾಂತರ ರಣಹದ್ದುಗಳ ನೇತೃತ್ವದಲ್ಲಿ ಹಾರಿ ಬರುತ್ತಿವೆ. ನಾದಿರ್ ಶಾ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿನಂತೆ ಎತ್ತುವ ಹಾವೋ ಹತ್ತಿನಂತೆ ಎತ್ತು ಬಂದವು ಹಸಿರು ಹಾರಿ ಬರುತ್ತಿವೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಗೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿ ಬಂದವು ಅವಕ್ಕೆ ಜನಜೀವನ ಸಂಸ್ಕೃತಿ ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮುಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ಲಿಂಗಿಗಳ ಹೊರತಳಿಸಿ ಛಳಛಳಿಸಿ ಕಣ್ಣುಗಳ ಚಕಮಕಿಸಿ ಚಕಮಕಿಸಿ ಈ ಒಂದು ತಿಂಗಳು ಅವಸರದ ಕೃತ್ಯದಲ್ಲಿ ಕಣ್ಣು ಕಿವಿ ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತದೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ ಸುಳ್ಳು ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ. ಇರುವುದರಂತೆ ಭೂಮಿ ಬಂದಾವೋ
ಇರುಳಂತೆ ಹುಡುಕಿ ಬಂದವು. ಮುಗಿದಿದೆ. ಇಲ್ಲ ಪ್ರಭು, ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಗೆ ಸ್ವಾಮಿ? ಇಪ್ಪ ಪಟ್ಟಿಯ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 200 ನಾಣ್ಯ ಸಾಲ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಪಟ್ಟಿಯ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಂದೆ ಪ್ರಕಾಶ ನವೀನ್, ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ರಣಹತ್ತೊಂದರ ನೇತೃತ್ವದಲ್ಲಿ ಹಾರಿಬಿಡುತ್ತಿವೆ. ಆದಿಶಾ ಭಾರತಕ್ಕೆ ಬರುವ ಮೊದಲೇ ಭಾರಿ ಗೊಂಬಿ ಆಕ್ರಮಣಗಳ ಮೂಲಕ ರಷ್ಯಾ, ಟರ್ಕಿ ದೇಶಗಳಲ್ಲಿ ಪ್ರಾಣಭಯ ಹುಟ್ಟಿಸಿ ಪರ್ಷಿಯಾ, ಇರಾನ್ ಸಾಮ್ರಾಜ್ಯ ಕಟ್ಟಿದ. ಹತ್ತಿನಂತೆ ಎತ್ತುವ ನಾವು, ಹತ್ತಿನಂತೆ ಎತ್ತುವ ನಾವು. ಹಸಿರು ಹಾರಿ ಬರುತ್ತಿದೆ. ಹೊಸ ದೇಶವೊಂದಕ್ಕೆ ಹಾರಿ ಬರುವವಕ್ಕೆ ಕಾಣುವುದೆಲ್ಲ ಆಹಾರ. ಯುದ್ಧ ತರುವ ಗೆಲುವು ಮತ್ತು ಸಂಪತ್ತಿನ ಗಳಿಕೆಗಿಂತ ಯುದ್ಧದ ಪರವಾಗಿ ಹುಟ್ಟುವ ಕ್ರೌರ್ಯದಿಂದ ನಾದಿ ರೋಮಾಂಚಿತನಾಗುತ್ತಿದ್ದ. ಆತನಿಗೂ ಆತನ ಸೈನಿಕರಿಗೂ ಕೊಲ್ಲುವ ಸಂಧಿ ಹಿಡಿದಿತ್ತು. ಮರಳಿನ ಕೋಣವ ಏರಿಕೊಂಡವು. ಅವಕ್ಕೆ ಜನಜೀವನ, ಸಂಸ್ಕೃತಿ, ಅಭಿರುಚಿ ಯಾವುದೂ ಗೊತ್ತಿಲ್ಲ. ನಾನೇ ಪರ್ಷಿಯಾದಿಂದ ಹೊರಟು 1740ರಲ್ಲಿ ಭಾರತ ತಲುಪಿದ. ಕರ್ನಲ್ನಲ್ಲಿ ಮೊಘಲ್ ಸೈನ್ಯವನ್ನು ಗೆದ್ದು ದಿಲ್ಲಿಯ ಚಕ್ರಾಧಿಪತ್ಯ ವಹಿಸಿಕೊಂಡ. ರೆಕ್ಕೆಗಳ ಹೊರತಳಿಸಿ ಝಳಝಳಿಸಿ ಕಣ್ಣುಗಳ ಚಕಮಕಿಸಿ ಝಳಮಗಿಸಿ ಈ ಒಂದು ತಿಂಗಳು ಅವಸರದ ಕೃತ್ಯದಲ್ಲಿ ಕಣ್ಣು, ಕಿವಿ, ಮೂಗು ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. 35 ವರ್ಷದ ಹಿಂದಿನ ಕನಸು ಈಗ ನಿಜವಾಯಿತು. ಮನುಷ್ಯನ ಸೋಗಲಾಡಿತನ, ಸುಳ್ಳು ಮೋಸ ಕಂಡು ನಾದಿ ಬೆಂಕಿಯಾಗುತ್ತಿದ್ದ. ತನ್ನ ಖಡ್ಗದ ಮೂಲಕ ಅಸ್ತಿತ್ವ ಕಳೆದುಕೊಳ್ಳುತ್ತ ದೈಹಿಕವಾಗಿ, ಮಾನಸಿಕವಾಗಿ ನಾದೀರ್ ಅಸ್ವಸ್ಥನಾದ. ದೈಹಿಕವಾಗಿ, ಮಾನಸಿಕವಾಗಿ ನಾದಿ ಅಸ್ವಸ್ಥನಾದ. ಇರುವುದರಂತೆ ಭೂಮಿ ಬಂದಾವೋ, ಇರುವುದರಂತೆ ಹುಡುಕಿ ಬಂದಾವೋ.
ಅಶ್ವಿನಿ ಮುಗಿದಿದೆ. ಇಲ್ಲ ಪ್ರಭು, ಇಪ್ಪ ನಿನ್ನನ್ನು ಕರೆಸಿದ್ದೇಕೆ ನಿನಗೆ ಗೊತ್ತು. ಕಷ್ಟಾರ್ಜಿತ ಹೇಗೆ ಸ್ವಾಮಿ? ಇಪ್ಪ ಬಡ್ಡಿ ಆಸೆಯಿಂದ ಎಷ್ಟು ಹಣ ಸಾಲ ಕೊಟ್ಟಿದ್ದೀರಿ? 200 ನಾಣ್ಯ ಸಾಲ ಕೊಟ್ಟಿದ್ದೀರಿ. ತಿಂಗಳಿಗೆ 20 ನಾಣ್ಯ ಬಡ್ಡಿ. ಹಿಂದೂಸ್ತಾನದ ಜನ ಗೊತ್ತಿಲ್ಲ, ವ್ಯವಹಾರ ಗೊತ್ತಿಲ್ಲ, ಆದರೂ ಬಡ್ಡಿ ಆಸೆ. ನಿಮ್ಮಿಂದ ಇಸ್ಲಾಂ ಧರ್ಮಕ್ಕೆ ಅವಮಾನ. ದಯವಿಟ್ಟು ಕ್ಷಮಿಸಬೇಕು. ತಂದೆ ಪ್ರಕಾಶ ನದಿ ನಿನ್ನ ಹುಡುಗಿಯರೇ ಏನಿಲ್ಲ ಹೆಸರು? ನಿನ್ನ ಹೆಸರೇನು? ಸೇನಾ. ನಜೀರ್, ಒಂದು ಒಳ್ಳೆ ಕೆಲಸ ಮಾಡಿದ್ದಿ. ನಮ್ಮ ಸೈನ್ಯದ ಒಬ್ಬನೇ ಒಬ್ಬ ಇಲ್ಲ, ನೀನು ತೊಟ್ಟಲ್ದಾಗ ಹಾಕಿ ಜೋ ಜೋ ಲಾಲಿ 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 ಜೋ ಜೋ ಲಾಲಿ ಚಪ್ಪ ಲಾಲಿ ಅಂತ ಹಾಡ್ತೇನೆ. ಶಿವಪ್ಪ ಕಾಯುತ್ತಂತೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ. ಏ ಹೋಗಿ ಹುಟ್ಟಿ ಹುಟ್ಟಿ ಏ ಅಲ್ಲ ಹಾಲು ಹಾಲು ತಂದೆ ಮಮ್ಮನಿಗೆ ಏನಿ ಮೌನ ಯಾವಾಗಿರು ನನ್ನ ಕುಡಿದು ಬಂದೇನಂತ ಹೇಳ್ತೀವಿ. ಮೊದಲಲ್ಲೇ ಕುಲ್ಕರ್ಣಿ ಸರ್ ಕುಂತಾರೋ ಅವ್ರ ಮುಂದೆ ಕುಡಿದು ಬಂದೆ ಅಂತ ಹೇಳ್ತೀವಿ. ನಾನು ಪಕ್ಕಾ ನುಗ್ಗಿಕೆರೆ ಹನುಮಪ್ಪನ ಭಕ್ತದೆ. ಹನುಮಪ್ಪನ ಕೀರ್ತ ಬಿಟ್ರೆ ಯಾರೇ ಯಾಕಿರ್ತಾರೋ ಮುಟ್ಟುದಿಲ್ಲ. ಏ ಹಸಿಕತೆ ಹುಟ್ಟಾನ ಅಲ್ಲೇ ಅಮ್ಮೋ ಹಾಲು ಹಾಲು ತಂದೆ ಮಗನಿಗೆ ಅದನ್ನ ಹೇಳ್ಬೇಕಿಲ್ಲ. ಕಾಕನ ಮುಂದೆ ಚಿನ್ನೂರಿ ಮಕ್ಕಳ ನನ್ನ ಬಾಳೆ ಒಂದ್ ಹಾಳು ಬಂದಿಲ್ಲ, ಕರ್ಫ್ಯೂ ಐತಿ. ಹೋಗ ಕಾಫಿ ಮಾಡ್ಕೊಂಬ ಹೋಗು. ಆದ್ರೆ ಮಕ್ಕ ತಪ್ಪಾನ ನನ್ನ ಹೆಂಡತಿಗೆ ಹಿಂಗ್ ಹೇಳಿದ್ರೆ ಕೇಳೋದಿಲ್ದೇಕಿ ಆಕಿ ಪ್ರೀತಿಯಿಂದ ಹೇಳಬೇಕು. ಒಳಗ ಕಾಫಿ ಮಾಡ್ಕೊಂಬ, ಹಾಲು ನಿಮ್ಮಪ್ಪ ತತ್ತಾನೇನ ಒಳಗ ಕಾಫಿ ಮಾಡ್ಕೊಂಬ, ಹಾಲು ನಿಮ್ಮಪ್ಪ ತತ್ತಾನೇನ ಒಳಗ ಕಾಫಿ ಮಾಡ್ಕೊಂಬ. ಹಾಲು ನಿಮ್ಮಪ್ಪ ತತ್ತಾನೇನ ಏ ಮಂಕ್ಯ ನಿಮ್ಮವ್ವ ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ 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 ನಿಮ್ಮವ್ವ ನಮ್ಮವ್ವ ಗೆಳತ್ಯಾರ ಸುಮ್ಮನೆ ಅಂದ್ರ ಕೆಲವು ಹೋತಲಿ ಯಾರ ಬಂದೂಕ ಇಟ್ಟಿದ್ದ ಬಂದೂಕ ಎಲ್ಲ ಹೋತದ. ಏ ಗಂಡು ಮಾಡ್ಕತ್ತ ಹುಡ್ದವನ ಅಲ್ಲೇ ಹುಡ್ಕಾಕಿ ನೀನು ಬಂದೂಕ ನೀನು ಬಂದೂಕ ಇಲ್ಲ ಮನ್ಯಾಗ ಮತ್ತೆ ಲಾರಿ ಬೇಟಿ ಆಡಕಂತ ಬೈತಿದ್ದಲ್ಲ ಅಲ್ಲೇ ಮತ್ ಬಂದಿ ಬಂದೂಕ ಇಲ್ಲಿ ಮನ್ಯಾಗ ಇಲ್ಲ ಏ ನೋಡಕತ್ತಿ ಹೋಗ ಹೋಗ. ಹೋಗ್ತೇನೆ ಹೋಗ್ತೇನೆ ಶಂಕರಿಂದ ಬಂಧನ ತೀರ್ತದೋ. ಹೌದು ಹೌದು ಮನ್ಯಾಗ ಹುಲಿ ಊರಾಗಿಲಿ ಮತ್ತಿನ ಮಗತ್ತು ಹಾಕಿ ಹೇಳಿ ಹೋಗ. ಹೋಗ್ತೇನೆ ನಮ್ಮಪ್ಪಾಗ ಸಣ್ಣವಿದ್ದಾಗ ಹೇಳ್ತಿದ್ರಿ, ಏ ಮಂಗ್ಯಾನ್ ಮಕ್ಕಳ ಕಪ್ಪಿಗೆ ಕಲ್ಲ ಹೋಗಿ ಬ್ಯಾಡ್ಲಿ ಮೂಕ ಹೆಂಡತಿ ಸಿಗ್ತಾಳು ಅಂತ. ಯಾಕರ ಅವಾಗ ಕಲ್ ಹೋಗಿಲಿಲ್ಲೋ ಏನೋ ತಪ್ಪು ಮಾಡ್ಬಿಟ್ಟಿ, ತಪ್ಪು ಮಾಡ್ಬಿಟ್ಟಿ. ಸರ ನನ್ನ ಮದ್ವೆ ಆಗಕತ್ತಾಗ ಒಂದು ದೊಡ್ಡ ಸ್ಟೋರಿ ಐತಿ. ನಮ್ಮ ಅಪ್ಪ ಅವ್ವ ಈ ಹೆಣ್ಣ ನೋಡಾಕ ಹೋಗೋ ವಿಷಯ ಮಾತಾಡಕತ್ತಾಗ ಎಲೆಕ್ಷನ್ ಟಿಕೆಟ್ ಸಿಕ್ಕೋದು ಖುಷಿ ಆಗಿತ್ತು. ನೀನು ಹೆಣ್ಣ ನೋಡಾಕ ಹೋದ್ವಿ, ಎಮ್ಮೆಲ್ಲೆ ಆದಷ್ಟು ಖುಷಿ ಆಯ್ತು. ನೀನ್ ತಾಳಿ ಕಟ್ಬೇಕು ಯಪ್ಪ, ರಾಜ್ಯದ CM ಆದಷ್ಟು ಖುಷಿ ಆಯ್ತು. ಮದುವೆ ಆದ್ಮೇಲೆ
ಮದುವೆ ಆದ ಮೇಲೆ ಇಡೀ ದೇಶದ ಪ್ರಧಾನ ಮಂತ್ರಿ ಆದಷ್ಟು ಖುಷಿ ಆಯ್ತು. ಅದ ಮದುವೆ ಆದ 2 ವರ್ಷಕ್ಕೆ ಯಾವ್ದೋ ಹಗರಣದಾಗ ಸಿಕ್ಕೊಂಡು ಜೈಲಿಗೆ ಹೋದಂಗಾತ್ರಿ ನನ್ನ ಬಾಳೆ. ಯವ್ವಾ ಯವ್ವ, ನೀರ್ ಬೇಡ, ನೀರೇ. ಯವ್ವ, ನೀರೇ. ಈಗಿನ ಸಮಾನ ಹೆಂಗಾಗ್ಬಿಟ್ಟೈತಂದ್ರೆ ವೈಫೈ ಮಾತ್ರ ಇರಬೇಕು. ಹೊಟ್ಟೆ ಇಟ್ಟಿಲ್ಲ ಅಂದ್ರು ಮೊಬೈಲ್ ನೆಟ್ ಬೇಕು ಹುಡುಗರಿ. ಆ, ಬಡಿ. ಬಡಿ, 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 ಬಡಿ. ಇದೇನಿಲ್ಲ ಶಿವಪೂಜೆದಾಗ ಕಡಿ ಬಿಟ್ಟಾಗ ನಾಳೆ ಪೂಜೆ ಮಾಡಕತ್ತೇನೆ ಇಂಥದ್ದೇ ತೊಳಿಬೇಕಂತ ಯವ್ವ, ಅಷ್ಟು ಜೋರ್ ಹೊಡಿಬ್ಯಾಡ್ರಿ. ಇಂದು ಲೀಕೇಜ್ ಆಕತಿ. ಹೌದು ಮುಂಜಾನೆ ಬಂದಿದ್ದಕ್ಕೆ ಹೋಗಿಟ್ಟು ಬರ್ತೈತಿ. ಮುಂಜಾನೆ ಬಂದಿದ್ದಕ್ಕೆ ಹೋಗಿಟ್ಟು ಬರ್ತೈತಿ. ಮುಂಜಾನೆ ಬಂದಿದ್ದಕ್ಕೆ ಹೋಗಿಟ್ಟು ಬರ್ತೈತಿ. ಅವ್ರ ಭಾವ ನಿಂದ ತೊಳೆದ ನನ್ನ ಕೈಯಾಗಿದ್ರೆ ಬಂದಿದ್ದರಿ ಹಂಗು ನನ್ನ ಕೈಯಾಗಿದ್ರೆ ಕಾಣಲಿಲ್ಲ. ಯವ್ವ, ಗಿರ್ನ್ಯಾಗ ಮ್ಯಾಗ ಜೋಳ ಹಾಕಿದ್ರೆ ಕೆಳಗಡೆ ಹಿಟ್ಟು ಬರೋದು. ಯಾ ಹೊಡ್ಯಾಕತ್ತಿ ಅವ್ಗ? ಹೊಡ್ದ್ ನಾ ಕಳಿಸ್ಬಿಟ್ಟು ನಿಮ್ಮ ಅವನ ಅವನು ತೊಳಿಬೇಕಂತ ತೊಳೆದೊಳಗ ನಾನು ಅದನ್ನ ಹೇಳಾಕತ್ತೀನಿ. ಹೊಡೆದ ಮ್ಯಾಗ ಕಳಿಸ್ಬಿಡ. ಅಲ್ಲಿ ಮ್ಯಾಗ ನಿಮ್ಮ ಅವ್ವ ಸಾಮಿ 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 ಅಂತೆ ತಕ್ಕತ್ತೈ ಕುಡ್ಯಾಕತ್ತಾಳ. ಹೋಗಿ ನೋಡ್ತಾನೆ. ಓ ನಾನು ಹೋಗ್ತೇನೆ. ನಿನ್ ಕಾಟಕ್ ಕೈ ಇರುವುದಿಲ್ಲ. ನಾನು ಅಲ್ಲಿ ಹೋಗಿ ನಿಮ್ಮ ಅವ್ವ ಜೊತೆ ಅಂತವಾ ಡ್ಯಾನ್ಸ್ ಮಾಡ್ತೀನಿ ಹೋಗಿ. ತೊಳಿಬೇಕಾ? ಕಾಯಕವೇ ಕೈಲಾಸ. ನಡಿ. ಮಮ್ಮಿ, ನಂಗ ಒಂದ ಕ್ವಶನ್ ಐತಿ. ಒಂದ್ ಊರಾಗ ಮೂಗ್ ಇರ್ತಾನು, ಇನ್ನೊಬ್ಬ ಕುರುಡ್ ಇರ್ತಾನು. ಈ ಮೂಗಗ ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು? ವೆರಿ ಸಿಂಪಲ್. ಅಬ್ಬೋ 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 ಅಂತ ಕೇಳ್ತಾನು. ಮತ್ ಈ ಕುರುಡು ಕತ್ರಿ ಬೇಕಂದ್ರೆ ಹೆಂಗ ಕೇಳ್ತಾನು? ಅವ ಅಷ್ಟೇ ಅಬ್ಬೋ 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 ಅಂತ ಕೇಳ್ತಾನು. ಮಮ್ಮಿ, ನೀನು ದಡ್ಡದಿ, ಕುರುಡುಗ ಬಾಯಿ ಇರ್ತೈತಿ, ಕತ್ತಿ ಕೊಡದ್ ಕೇಳ್ತಾನು. ಊರ ಸಭೆಗೆ ಎದಕ್ಕೆ ಕೇಳಿದ್ರ ಅದೇನೋ ಅಂತಾರಲ್ಲ, ಸುಡು ಸುಡು ಕೆಂಡ ತಗೊಂಡದೆಲ್ಲೋ ಇಟ್ಕೊಂಡ
ಸೆಲ್ಫಿ. ಈ ಹುಡುಗಿಯಾರು ಮಂಗ್ಯಾಗಕ್ಕೆ ಮುಂದೆ ಮಾಡ್ಕೊಂಡು ಸೆಲ್ಫಿ ಹೊಡ್ಕೊತಾವ, ಅದನ್ನ ಫೇಸ್ಬುಕ್ಕಿಗೆ ವಾಟ್ಸಪ್ಪಿಗೆ ಅಪ್ಲೋಡ್ ಮಾಡ್ತಾವ. ಆ ಮಂಗ್ಯಾನ ಅಂತ ಮೂತಿ ನೋಡಿ ಈ ಹೆಂಗ್ ಹುಡುಗರು ಮಂಗ್ಯ ಆಗ್ತಾವ ಸೆಲ್ಫಿ ಹಾಕ್ತಿರ್ತೀವಿ. ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ರೀ, ನನ್ನ ಫ್ರಾಕ್ ಕೊಡಿಸ್ರಿ. ಯಾಕ್ರಿ ಅದು ಬಾಳ ಕಂಫರ್ಟ್ ಆಗಿರ್ತ್ರಿ. ಜಾಡಿ ಸ್ವದಿಲಿರಿ. ನೀ ಸೀರೆ ಉಟ್ಕೊಂಡ್ರೆ ಚಂದ ಕಾಂತಿ, ಸೀರೆನ ಉಟ್ಕೊ ಯಾಕಂತ ಬಂದ್ಬಿಟ್ರಿ ಎಲ್ಲಾರು ಮಾಡ್ತಾರೆ. ಮದ್ವೆ ಆಗೋಕಿನ ಮೊದ್ಲು ಬ್ಯಾಡ ಎಂದು ತೋರ್ಸಿ ಸಿನಿಮಾನ 100 ಸತಿ ತೋರಿಸ್ತಿದ್ರಿ. ವಾರ ವಾರ ಪಾನಿಪುರಿ ಕೊಡಿಸ್ತಿದ್ರಿ, ಸೀರೆನೂ ಕೊಡಿಸ್ತಿದ್ರಿ. ಆದ್ರೆ ಈಗ ಒಂದು ಫ್ರಾಕ್ ಕೊಡಿಸಂದ್ರೆ ಹೆಂಗೆ ಮಾಡ್ತೀರಿ? ಎಲೆಕ್ಷನ್ ಮುಗಿದ್ಮೇಲೆ ಅವರ ಪ್ರಚಾರ ಮಾಡ್ತಾರೆ. ರೀ, ರೀ, ಅದೆಲ್ಲ ಹೋಲಿ ಬಿಡ್ರಿ. ರೀ, ಅಲ್ಲೇನ್ ಮಾಡಕತ್ತೀರಿ? ನಾ ಈಗ ನಮ್ ಕರ್ಸಿ ಬರ್ಸೇನೆ. ಎಕ್ಸೈಸ್ ಮಾಡಾಕಿದ್ದು ಎಕ್ಸೈಸ್. ರೀ, ಅದೆಲ್ಲ ಹೋಲಿ ಬಿಡ್ರಿ. ಇವತ್ತು ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಲಿರಿ? ಏನೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಿ. ಅಪ್ಪ ಸುರಿದೇವ ಇವತ್ತು ಯಾವ್ದಕ್ಕೆ ಹುಟ್ಟಿ ಪಾಲು ನಡೆಸಿ ತಿನ್ನಾಕೇನು ಮಾಡ್ಕೊಂಡ್ ಬರ್ಲಿ ಅಂತ ಕೇಳಾಕತ್ತಾರಪ್ಪ. ಚಿನ್ನ ನಿನಗೇನು ಇಷ್ಟ ಅದನ್ನ ಮಾಡ್ಕೊಂಬಹುದು. ಏ, ಇಲ್ರಿ. ನೀನು ಅದನ್ನೇ ಮಾಡ್ಕೊಂಡ್ ಬರ್ತೀನಿ. ಹಂಗಾರೆ ಉಪ್ಪಿಟ್ಟು ಮಾಡ್ಕೊಂಬ. ಉಪ್ಪಿಟ್ಟವ ಖಾಲಿ ಆಗೈತಿ. ಯಾವಾಗಲಿ ಅಂತ ಹಂಗ ಅವಲಕ್ಕಿ ಮಾಡ್ಕೊಂಬ. ಅವಲಕ್ಕಿ ಖುಷಿ ಆಗ್ತೇವ್ರಿ. ಹಂಗಾರೆ ಉಳ್ಳಾಗಡ್ಡಿ ಹೆಚ್ಚಿ ಉತ್ತಪ್ಪ ಮಾಡ್ಕೊಂಬ. ರೀ, ಉಳ್ಳಾಗಡ್ಡಿ ರೀ. ಮೊನ್ನೆ ನಮ್ಮ ಮನೆಗೆ ಅಶ್ವಿನಿ ಅಂತಿ ಬಂದಿದ್ರ ಉಳ್ಳಾಗಡ್ಡಿ ಕೇಳಾಕ. ಅದಕ್ಕ ನಾ ಇದ್ದು ಬಿದ್ದಿದ್ದೆಲ್ಲ ಉಳ್ಳಾಗಡ್ಡಿ ತಗೊಂಡು ಬ್ಯಾಂಕ್ನಾಗ ಹೋಗಿದ್ ಬಂದೇರಿ. ಬ್ಯಾಂಕ್ನ್ಯಾಗ ಇಟ್ಕೊಂಡಿ. ವೆರಿ ಗುಡ್ ವೆರಿ ಗುಡ್. ಬಹಳ ಶಾಣೆಯಾಗಿ. ಮೊದಲೆಲ್ಲ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಕಣ್ಣಾಗ ನೀರು ಬರ್ತಿತ್ತು, ಆದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಕೇಳಿದ್ರೆ ಎಲ್ಲಾ ಕಡೆಯಿಂದ ನೀರು ಹಿಡಿತಿದ್ದೀರಿ. ಹೌದಾ ಪ್ರಿಯಾ? ರೀ, ಅದೆಲ್ಲ ಹೋಲಿ ಬಿಡ್ರಿ. ಇವತ್ತು ತಿನ್ನಾಕ ಏನ್ ಮಾಡ್ಕೊಂಡ್ ಬರ್ಬೇಕಂತ ಹೇಳಿಲ್ಲ. ದೂರ ನಿಂತು ಪಲಾವ್ ಮಾಡ್ಕೊಂಬ. ಅದು ಪಲಾವ್ ರೀ. ಪಲಾವ್ಗೆ ಆಲೂಗಡ್ಡಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಯಪ್ಪ. ಬೀನ್ಸು, ಗಜ್ಜರಿ ಆ. ಇದೆಲ್ಲ ಹಾಕೊಂಡು ತಗೊಂಡ್ರೆ ಖಾಲಿ ಆಗ್ಯಾವ. ಯಾವ್ಯಾವು ಅಂತ ಮಾಜಿ ಚಟಕ್ರಿ ಮೊನ್ನೆ 500 ರೂಪಾಯಿ ಕೊಟ್ಟಿದ್ದೀರ, ಏನ್ ಮಾಡಿದ ಅವ್ನ? ಹೇಳಿದ್ದು ಆ 500 ರೂಪಾಯಿ ಎಲ್ಲಿ ಹೋದ್ವು ಅಂತಲ್ಲ, ಆ 500 ರೂಪಾಯಿ ಕಡಿಮೆ ಆದ್ವಲ್ಲ ಅಂತ. ಅಯ್ಯ, ನನ್ ಗಂಡ ಬಂಗಾರದ ಡಬರಿ. ಡಬರಿ? ಅಲ್ಲಲ್ಲ,
ಪತಿಯೇ ಪರದೇಶಿ ಅಲ್ಲ, ಪತಿಯೇ ಪರದೇವ. ಅದ ಯಾವ್ದೋ ಅಂತ ಯವ್ವ ಯವ್ವ? ಅಲ್ಲಲ್ಲ ದೇವ ದೇವ ಹಾ. ಪತಿಯೇ ದೇವರು ಪತಿಯೇ ದೇವರು ಪತಿಯೇ ದೇವರು ಪತಿಯೇ ದೇವರು, ಪತಿಯೇ ದೇವರು, ಪತಿಯೇ ದೇವರು ಅಂತಾಳು ಒಂದು ನಾಯಿಗಳನ್ನು ಹೊಡಿತಾವು. ಅದೆಲ್ಲ ಹೋಗ್ಲಿ ಬಿಡ್ರಿ. ರೀ, ನಿಮಗ್ ತಿನ್ನಾಕ ಏನ್ ಮಾಡ್ಕೊಂಡ್ ಬಂದ್ರೆ? ತಡಿ, ಚಪ್ಪಲ್ ತರ್ತೀನಿ, ಚಪ್ಪಲ್ ಹೊಡ್ಬಿಡ, 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 ಇದು ಹಾಗೆ ಬಿಡಿ, ಹೊಡ್ಬಿಡ. ಬಾ. ಪತಿಯೇ ದೇವರು ಹಲ್ಲಿಲ್ಲ, ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ, ಹಂಗಾಗೈತೆ ನನ್ನ ಬಾಳೆ. ಏನು ತಿನ್ನಕ್ ಮಾಡಕ್ ಬರೋದು ಬೇಡ. ಸರಿ, ನೀರು ತಗೊಂಡು ಸರಿ ಅತ್ತ ಒಂದ್ ಸಲ್ಗಿ ಮಾಡಿ ರೀ, ಅದು ಮಾಡಿ ನೀರು ತಗೊಂಡು ಹೋಗ್ಬೇಕು. ಈ ಸಿಡಿ ಮತ್ತೆ ಈ ಲೇಡಿ ಒಂದಕ್ಕೊಂದ ಭಾಳ ಡೇಂಜರ್ ನೋಡಿ. ಎಲ್ಲೆಲ್ಲೋ ಇದ್ದಾವು, ಹೆಂಗೆಲ್ಲ ಆಗ್ಬಿಡ್ತಾವ. ಈ ಲೇಡಿನ ಕಟ್ಕೊಂಡಾಗಿಂದ ನನ್ನ ಬಾಳೆ ಬ್ಲ್ಯಾಕ್ ಸಿಡಿ ಆಗೈತ್ರಿ, ಬ್ಲ್ಯಾಕ್ ಸಿಡಿ ಆಗೈತಿ. ಈ ಸನ್ಯಾಸಿಗೂ ಮತ್ತು ಸಂಸಾರಿಗೂ ಏನ್ ವ್ಯತ್ಯಾಸ ಬರ್ತೈತಿ? ಹುಲಿ ಚರ್ಮದ ಮ್ಯಾಗ ಮಕ್ಕೊಳವ ಸನ್ಯಾಸಿ, ಹುಲಿ ಜೊತಿನ ಮಕ್ಕೊಳವ ಈ ಮದ್ವಿ ಆಗೋಕ್ಕಿಂತ ಲವ್ ಮಾಡ್ಕೊಂತ ಅಡ್ಡಾಡೋದ ಬಾಳ ಬೆಸ್ಟ್. ಈ ಲವ್ ಮಾಡೋದಂದ್ರ ಗೌರ್ಮೆಂಟ್ ಬಸ್ಸಿನಾಗ ಹತ್ತದಂಗ, ಅದೇ ಈ ಮದ್ವಿ ಆಗೋದಂದ್ರ ಏರೋಪ್ಲೇನ್ನಾಗ ಹತ್ತದಂಗ. ಬ್ಯಾಸ್ರಾದ್ರ ಗೌರ್ಮೆಂಟ್ ಬಸ್ಸಿಂದ ಇಳಿಬಹುದು, ಏರೋಪ್ಲೇನ್ ಇಂದ ಇಳಿಯಾಕ ಆಗೋದಿಲ್ಲ. 8 ದಿನ ಹೆಲ್ಮೆಟ್ ತಲೆ ಮ್ಯಾಗ ಇಟ್ಕೊಂಡು ಅಡ್ಡಾಡಬೇಕು, ಅಂತಷ್ಟು ಸೇಫ್ ಕೊಡ್ತೇವೆ. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಡ್ಯಾಡಿ ಓದಾಕ್ ಪೇಪರ್ ಕೊಡಿ ಡ್ಯಾಡಿ. ಇಷ್ಟೋ ತನಕ ಆಗಿ ತೆಗಿತೀವಿ. ಈಗ ಒಬ್ಬನೇ ಎಲ್ಲ ಬಿಟ್ಕೊಂಡು ಹೋಗ್ರಿ ಅಪ್ಪ ಅಂದ್ರೆ ಹೋದ್ರೆ ಡ್ಯಾಡಿ ಯಾಕೆ ಮಾಡ್ತೀನಿ ಡ್ಯಾಡಿ? ಬಂದಿದ್ದೆ ಬಿಸಿಲಿ ಚಟ್ಟೆಲ್ಲ ನಾಯ ಮಾಡುವ ಹೋಗರ್ಲೆ. ಟಡಡನ್ ಟಡನ್ 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 ಟಡನ್. ನಿಮ್ ಕಡೆ ಯಾವಾಗಲೇ ಪೇಪರ್ ಡ್ಯಾಡಿ ನಮ್ ಗಿರಿನಿ ಆಗಾಗ ಲೀಕೇಜ್ ಆಗ್ತಿರ್ತದಲ್ಲ, ಅದಕ್ಕೆ ಸೇಫ್ಟಿಗೆ ತಿಳ್ಕೊಂಡೆ. ಆಪತ್ತಿಗಾದವನೇ ಬಾಂಧವ, ಕೈನ ಬಾಂಧವ ಇದ್ದಂಗೆ. ಕಡ್ಯಾಕ್ ನೀನ ಬರ್ಬೇಕ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಭಾರತ ದೇಶದಾಗ ಯಾವಾಗಲೇ ಕರ್ನಾಟಕ ನಾಪತ್ತೆ ಅದು. ಈ ಕೊರೋನಾ ಬಂದೈತಲ್ಲ, ಅವಾಗ ನಮ್ ಕರ್ನಾಟಕ ಮ್ಯಾಪ್ ಸಣ್ಣದಾಗೈತಿ. ಸಣ್ಣದಾಗೈತಿ. ನಿಂದು ಜನರೇಟರ್ ಸಣ್ಣದೈತಿ ಬಿಡ್ಲಿ. ಎಷ್ಟ ಅದು ನಿನ್ನ ಮಗ ಅಲ್ಲ. SSLC ಫೇಲ್ ಆದ ಹುಡುಗಿ ನೀನಿಗೆ ಶರಣು. ಹಗ್ಗ ತಂದು ಕೊಟ್ಟವರಿಗೆ ತುಂಬಾ ಧನ್ಯವಾದಗಳು. ಅಮ್ಮ ನಿನ್ನ ತೋಳಿನಲ್ಲಿ, ನಮ್ಮ ಅಣ್ಣ ಗಟ್ಟರಿನಲ್ಲಿ ಹನಿ ಹನಿ ಕೂಡಿದರೆ ಹಳ್ಳ. ನಿಮ್ಮಪ್ಪ ಕಾಯಿ ಕಡೆಗಳಲ್ಲಿ ನಾಶವಾಗುತ್ತಿದೆ. ಕೇವಲ 3 ತಿಂಗಳಲ್ಲಿ ನಿಮಗೆಲ್ಲ ನಿಮ್ಮ ದೇಶದ ಮನೆ, ಭೂಮಿ, ಹೂವು, ಹಕ್ಕಿಗಳೆಲ್ಲ ಮರೆತು ಹೋಗುತ್ತಿರುವಂತಿದೆ. ಆದ್ದರಿಂದ ಈ 2 ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬೇಕು. ಒಂದು,
ನಾವು ಇಲ್ಲಿಗೆ ಬಂದ ಕೆಲಸ ಮುಗಿದ ಮೇಲೆ ಇನ್ನೂ ಯಾಕೆ ಇಲ್ಲಿದ್ದೇವೆ? ಎರಡು, ನಾವು ಹೇಳಿದೊಡನೆ ನೀವಿಲ್ಲಿಂದ ಹೊರಡಲು ಸಿದ್ಧರಿದ್ದೀರೋ? ಇದು ಬಗೆಹರಿಯದ ಪ್ರಶ್ನೆ. ಕೇಳಿ ಮೂರ್ಖರೇ ಕೇಳಿ. ಹಿಂದೂಸ್ಥಾನಕ್ಕೆ ಬಂದ ಮೇಲೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ನಿಮಗೆ ಪರ್ವತದಂತೆ, ನದಿಗಳಂತೆ, ಕಡೆಗೆ ಮಂಜಿನಂತೆ ಆಗಿ ಪ್ರಶ್ನೆಯೇ ಇಲ್ಲ ಅನ್ನಿಸಿಬಿಡುತ್ತದೆ. ಸುಳ್ಳು ನಿಜದಂತೆ, ನಿಜ ಸುಳ್ಳಿನಂತೆ ಆಗ್ತದೆ. ರಜ್ವಿ, ನಿಮ್ಮ ಹುಡುಗರ ಪರ ಬಗ್ಗೆ ಹೇಳ್ತಿದ್ರಲ್ಲ ರಜ್ವಿ, ಸುಲೇಮಾನ್ ತಂದೆ ಬಗ್ಗೆ ನೋಡಿದ್ದೇನೆ. ನಿಮ್ಮ ಅಡುಗೆ ಹೌದು, ಅವರೇ ತುಂಬಾ ಎತ್ತಿನ ಹುಡುಗ. ಆಗ ತುಂಬಾ ಬುಕ್ಕಲು, ರಾತ್ರಿ ಹೊರಗೆ ಕಾಲಿಟ್ಟಿರಲಿಲ್ಲ. ಒಂದು ದಿನ ನಾವು ತಮ್ಮೊಂದಿಗೆ ದಿಲ್ಲಿಯ ಉರ್ದು ಬಜಾರ್ನಲ್ಲಿ ನಮ್ಮ ಸೇನೆಯ ತುಕಡಿ ಪರೀಕ್ಷಿಸಲು ಹೋದಾಗ ತಮಗೆ ಕೆಲವು ಹಿಂದೂಸ್ತಾನ ಹುಡುಗರೊಂದಿಗೆ ಶಿಕಾರಿಗೆ ಹೋದ. ಸಂಜೆ ಬಂದಾಗ ಅವರ ಧ್ವನಿ, ನಡಿಗೆಯ ಶೈಲಿಯ ಬದಲಾಗಿದೆ. ಒಂದು ಥರ ಖಂಡಸ್ಥಾನ ಬಂದಿತ್ತು. ಈ ಬಗ್ಗೆ ವಿಚಾರಿಸಿದೆ. ಏನಾಗಿತ್ತೆಂದ್ರೆ, ಹಿಂದೂಸ್ತಾನಿ ಹುಡುಗರವರ ಸೇವೆ ಮಾಡಿ ಮಾಡಿ ಮಾತನಾಡಿ ಅನುಭವಿಸಿ ಅವನು ತಿರುಗಿ ಶಿಕಾರಿ ಕೊಂಡಾಡಿ ತಮಗೆ ದೊಡ್ಡ ವೀರಾಧಿಕಾರಿಯಾಗಿದ್ದ. ಈಗ ಹೇಳಿದ್ದಾರೆ. ಆಮೇಲೆ ಹೇಳ್ತೇನೆ, ಅಡುಗೆ ಮನೆಯಲ್ಲಿ ಅವನನ್ನು ಇಡುವುದು ಸಾಧ್ಯವಾಗಲಿಲ್ಲ. ಅಂಗರಕ್ಷಕನಾದ, ಆಮೇಲೆ ಸೈನಿಕನಾದ. ದಿಲ್ಲಿಯ ಜನರನ್ನು ನಾವು ಶಿಕ್ಷಿಸಿದಾಗ ತನ್ವೀರ್ ಅತ್ಯಂತ ಹೆಚ್ಚು ಜನರನ್ನು ಕತ್ತರಿಸಿದ್ದಾರೆ. ಹತೋಟಿ ತಪ್ಪಬಹುದು. ಮೊನ್ನೆ ನಾವು ಇಕ್ಕಬೇಕಾಗಿ ಕುಡಿತಾನೆ, ವ್ಯಭಿಚಾರ ಮಾಡ್ತಾರೆ, ತನ್ನ ಖಡ್ಗದ ಹರಿತು ಪರೀಕ್ಷಿಸುವುದಕ್ಕಾಗಿಯೇ ಜನರನ್ನು ಕೊಂದ. ತಾನು ಈ ವಿಚಾರ ಕೇಳಿದಂತೆಲ್ಲ ನಮಗೆ ಇಲ್ಲಿಯ ಬದುಕಿನ ನಿಗೂಢ ಆಶ್ಚರ್ಯವೆನಿಸುತ್ತೆ. ಮೊನ್ನೆ ನಮಗೆ ಬೆಕ್ಕು ನೋಡಬೇಕು ಅಂತ ಆಸೆ ಆಯಿತು. ನಾವು ಬೆಕ್ಕಿಗಾಗಿ ಹೇಳಿ ಕಳಿಸಿದೆವು. ರಾಜ ಕಳಿಸಿದನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ಅವರು ಬೆಕ್ಕಿಗೆ ಒಂದು ಹುಡುಗಿ ಕಳಿಸಿದ್ದಾರೆ. ನಾವು ಅದರಿಂದ ಅವಮಾನಿತರಾಗಲಿಲ್ಲ. ಯಾಕೆಂದ್ರೆ ನಾದಿರ್ಶಾನಂಥ ಮಹಾನ್ ಚಕ್ರವರ್ತಿ ಕೇವಲ ಬೆಕ್ಕಿಗಾಗಿ ಹೇಳಿ ಕಳಿಸಲಾರದು ಎಂದು ಅವನ ಕಲ್ಪನೆ. ಈ ದೇಶದಲ್ಲಿ ಬೆಕ್ಕು ಬೇಕೆಂದರೆ ಹುಡುಗಿ ಕಳಿಸುತ್ತಾರೆ, ತೈಲ ಬೇಕೆಂದರೆ ಬೆಲೆಗಾಣುವ ಮತ್ತೆ ಕಳಿಸುತ್ತಾರೆ. ಅಷ್ಟೇ ಅಲ್ಲ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುತ್ತಾರೆ. 106 ಜಾತಗಳಿಂದ ತಮ್ಮ ದೊರೆಯಲ್ಲಿರುತ್ತವೆ ಮಸಾಲ ನಡೆಸುತ್ತಾರೆ. ಇವರನ್ನೆಲ್ಲ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ತಿಳಿಯುವುದಿಲ್ಲ. ನಾವು ಇಲ್ಲೇ ಇದ್ದು ಬಿಡಬೇಕು, ಪರ್ಷಿಯಾಗೆ ಹಿಂದಿರುಗಬೇಕು. ಗೊತ್ತಾಗ್ತಿಲ್ಲ. ನಮ್ಮ ದೇಹ ಭೂಕಂಪಕ್ಕೆ ಸಿಕ್ಕ ಹಾಗೆ ನಡೀತಾ ಇದೆ. ಇಲ್ಲಕ್ಕೆ ಹೋದೆ. ದೊರೆ ಕರೆದಂತೆ ಕೇಳಿಸಿತು. ಕರೆದದ್ದು ನಿಜ. ನಿನ್ನ ಬಗ್ಗೆ ರಜ್ವಿ ಈಗ ತಾನೇ ಹೇಳ್ತಿದ್ರು. ದೊರೆ, ತಪ್ಪು ತಿಳಿಯಬೇಡಿ. ನಮ್ಮೊಂದಿಗೆ ಸರ್ವಶಕ್ತ ಅಲ್ಲಾ ಹೋಗಿದ್ದಾನೆ. ಇಲ್ಲಿಗೆ ಬಂದಾಗಿನಿಂದ ಗೆಲ್ಲುವುದಕ್ಕಾಗಿ, ಗೆದ್ದದ್ದನ್ನು ಉಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀನಿ. ಇಲ್ಲಿ ಎಲ್ಲ ದಿಗ್ಭ್ರಮೆ ಕಗ್ಗತ್ತಲು. ಕತ್ತಿಯ ಬದುಕು ಹಿಡಿಯಲು ಬಿಡಬಹುದು. ನಯವಂಚಕರಾಗ್ತಾರೆ. ಕತ್ತರಿಸುತ್ತಾ ಹೋದರೆ ಮಾತ್ರ ಎಲ್ಲ ಸ್ಪಷ್ಟವಾಗಿ ತೋರುತ್ತದೆ. ಹಿಂದೂಸ್ತಾನದ ಗಾಳಿ ಆಗಿದೆ. ಇಲ್ಲಿ ಎಲ್ಲ ಕಣ್ಣು ಕಟ್ಟು ಯಕ್ಷಿಣಿ, ಅದರಿಂದ ನಾವು ಅನುರಾಗಬಹುದು. ನಿನ್ನ ಮಾತು ಅರ್ಥವಾಗುತ್ತಿಲ್ಲ. ನನ್ನನ್ನು ನಿಮ್ಮ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಇಂಥ ಮಾತುಗಳ ಅಗತ್ಯವೇ ಬೀಳುವುದಿಲ್ಲ. ತಂಗಿ, ಇನ್ನೊಂದು ಹೋಗು. ಮಾತೊಂದು ಮಾತು. ನೀನು ಹೋಗು.
ದೊರೆಗಳು ಅವರ ಉತ್ತರದ ತನಕಾಗಿ ನನ್ನನ್ನು ಕ್ಷಮಿಸಿ. ನಮಗದು ಉದ್ಧತನ ಅನ್ನಿಸಲೇ ಇಲ್ಲ. ಅವರ ದೊರೆ ಮತ್ತು ದೊರೆ ದಿವಾನ ಸಾದತ್ ಖಾನ್ ತಮ್ಮನ್ನು ನೋಡಲು ಬಂದಿದ್ದಾರೆ. ರಜಿ, ಈ ಮೂರ್ಖನ ಮಸ್ಕರಿ ನೋಡಿ. ಗೊತ್ತಾ, ಇವನು ಸಾದತ್ ಖಾನ್, ಇವನಂತೆ ಇನ್ನೊಬ್ಬ ಕಳ್ಳ ದಿವಾನ ನಿಜಾಮ್ ಮೂಲಕ. ಇವರಿಬ್ಬರು ದೊರೆ ನಜೀರುದ್ದೀನ್ ಶಾನ ದ್ವಾರ, ರಂಗೋಲಿ ಕೆಳಗೆ ನುಸಿಯಬಲ್ಲ ಮಾಯಾವಿಗಳು. ಇವರಿಬ್ಬರು ನಮಗೆ ಕಾಗದ ಬರೆದು ದಂಡೆತ್ತಿ ಬಂದು ದೊರೆ ನಜೀರುದ್ದೀನ್ ಶಾನನ್ನ ಕೆಳಗಿಳಿಸಿ ಅಂತ ಕೇಳಿಕೊಂಡರು. ಏಕೆ ಅಂತ ಬಂದಿರಬಹುದು ಪ್ರಭು. ಗೊತ್ತಾಗ್ತೇ ಇಲ್ಲ. ನಮಗೆ ಸಲ್ಲಬೇಕಾದ ಹಣ ಒಪ್ಪಿಸಿ ಅಂದಿದ್ದೇವೆ. ಆದರೆ ಈಗ ಈತ ನಮ್ಮನ್ನ ಪರೀಕ್ಷಿಸಲು ಬಂದಿದ್ದಾರೆ. ನಮ್ಮ ತಾಳ್ಮೆ, ಧೈರ್ಯ, ಕಾಯಿಲೆ ಎಲ್ಲ ಪರೀಕ್ಷಿಸಲು ಬಂದಿದ್ದಾರೆ. ಬರಬೇಕು. ಉಡಾಡುವ ಮೊನ್ನೆ ಕಡೆ ಎಲ್ಲರೂ ಸೌಖ್ಯವೇ. ದೊರೆ ನಜೀರುದ್ದೀನ್